ನಮಸ್ತೆ. ಇವತ್ತು ಬ್ಯಾಟ್ರಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಇದು ಬ್ಯಾಟ್ರಿ ನಿಮ್ಮ ಎಲ್ಲ ಶಾಲೆ ಮತ್ತು ITI ಕಾಲೇಜುಗಳಲ್ಲಿ ಇರುವಂಥ ಬ್ಯಾಟ್ರಿ, ನಾವು ಇನ್ಸ್ಟಾಲ್ ಮಾಡಿರೋವಂಥ ಬ್ಯಾಟ್ರಿ ಇದು. ಅದು ನಿಮ್ಮ ಹತ್ರ ಇರೋವಂಥದ್ದು ನಾವು ಹಾಕಿರೋವಂಥದ್ದು ಲೂಮಿನಸ್ ಬ್ಯಾಟ್ರಿ. ಇದು ಬೇರೆ ಬ್ರ್ಯಾಂಡು. ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಂದರೆ ಎಲ್ಲ ಒಂದೇ ಬ್ಯಾಟ್ರಿ ಇರುತ್ತೆ. ಇದು ಲೆಡ್ ಆ್ಯಸಿಡ್ ಅಂದರೆ ಅದು ಲೆಡ್ ಆ್ಯಸಿಡೇ. ಇದನ್ನು ಎರಡು ಒಂದೇ ರೀತಿ ಇರುತ್ತೆ, ಅದು ಬ್ರ್ಯಾಂಡ್ ಬೇರೆ ಇರುತ್ತೆ. ಇದನ್ನು ಹೇಗೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀವಿ. ನೋಡಿ, ಇದು ಬ್ಯಾಟ್ರಿಗೆ ಎರಡು ಟರ್ಮಿನಲ್ ಇರುತ್ತೆ. ಪಾಸಿಟಿವ್ ಟರ್ಮಿನಲ್ ಒಂದು, ನೆಗೆಟಿವ್ ಟರ್ಮಿನಲ್ ಒಂದು. ಇದು ಇನ್ವರ್ಟರ್ ಕನೆಕ್ಟ್ ಆಗಿರುತ್ತೆ, ಇನ್ವರ್ಟರ್ ಕನೆಕ್ಟ್ ಮಾಡಿರ್ತೀವಿ. ಸೊ ಇಲ್ಲಿ 6 ಫ್ಲೋಟ್ಸ್ ಇದೆ ನೋಡಿ. ಇದು 6 ಫ್ಲೋಟ್ಸ್ ಇದೆ. ಇದು ಫ್ಲೋಟ್ ತೆಗಿಬೋದು. 6 ಫ್ಲೋಟ್ಸ್ ಇದೆ, 6 ಫ್ಲೋಟ್ಸ್ ತೆಗಿಬೋದು. ಓಕೆ, ಈ ಫ್ಲೋಟ್ ಇದೆಯಲ್ಲ, ಈ ಒಂದೊಂದು ಫ್ಲೋಟ್ಗೂ ಒಂದೊಂದೇ ಕಂಪಾರ್ಟ್ಮೆಂಟ್ ಇರುತ್ತೆ. ಈಚ್ ಇಂಡಿವಿಜುವಲ್ ಕಂಪಾರ್ಟ್ಮೆಂಟ್ ಇರುತ್ತೆ. 6 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಈಗ ನೀವು ಒಂದಕ್ಕೆ ಡಿಸ್ಟಿಲ್ ವಾಟರ್ ಹಾಕಿದ್ರೆ ಎಲ್ಲನೂ ತುಂಬೋದಿಲ್ಲ, ಇದೊಂದು ಮಾತ್ರ ತುಂಬುತ್ತೆ. ನೀವು ಎಲ್ಲದಕ್ಕೂ ಹಾಕೋದ್ರೆ ಎಲ್ಲದಕ್ಕೂ ನೀವು ಡಿಸ್ಟಿಲ್ ವಾಟರ್ ಹಾಕಬೇಕು. ಎಲ್ಲ ಫ್ಲೋಟ್ಸನ್ನು ಓಪನ್ ಮಾಡಿ ನೀವು ಡಿಸ್ಟಿಲ್ ವಾಟರ್ ಹಾಕಬೇಕು. ಓಕೆ, ಈಗ ನೀವು ಇದು ಡಿಸ್ಟಿಲ್ ವಾಟರ್ ಹಾಕೋದು ನಿಮಗೆಲ್ಲ ಗೊತ್ತಿರುತ್ತೆ. ನೀವೆಲ್ಲರೂ ಡಿಸ್ಟಿಲ್ ವಾಟರ್ ಹಾಕ್ತೀರಾ ಅಥವಾ ಗಾಡಿಗಳಿಗೆ, ನಿಮ್ಮ ಮನೆಗಳಿಗೆ ಡಿಸ್ಟಿಲ್ ವಾಟರ್ ಹಾಕಿರ್ತೀರ. ಇದು ಸ್ವಲ್ಪ ಹೇಗೆ ಪ್ರಾಪರ್ ವೇ ಆಗಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡೋದು ಅನ್ನೋದು ಹೇಳ್ಕೊಡ್ತೀವಿ. ಓಕೆ, ಈಗ ನಮಗೀಗ ಪ್ರಿವೆಂಟಿವ್ ಮೇಂಟೆನೆನ್ಸ್ ಆಗೋಕ್ಕೆ ಬೇಕಾಗಿರೋದು ಫಸ್ಟ್ ಡಿಸ್ಟಿಲ್ ವಾಟ್ರು. ಇದು 1 ಲೀಟ್ರದ್ದು ಇದೆ, 5 ಲೀಟ್ರದ್ದು ಸಿಗುತ್ತೆ, 10 ಲೀಟ್ರದ್ದು ಸಿಗುತ್ತೆ, 25 ಲೀಟ್ರದ್ದು ಸಿಗುತ್ತೆ. ನಿಮಗೆ ಇದು ಪೆಟ್ರೋಲ್ ಬಂಕಲ್ಲಿ ಸಿಗುತ್ತೆ. ಡಿಸ್ಟಿಲ್ ವಾಟರ್ ಕೊಡಿ ಅಂದರೆ ಅವ್ರು ಕೊಡ್ತಾರೆ. ಇದು ನಿಮಗೆ 1.5 ವರ್ಷದಿಂದ ಜಾಸ್ತಿ ಈಡ ಆಗಿಲ್ಲ. 1 ವರ್ಷಕ್ಕಿಂತ ಜಾಸ್ತಿ ಈಡ ಆಗಿಲ್ಲ. ಇದು ಡಿಸ್ಟಿಲ್ ವಾಟ್ರು. ಇದು ಮಲ್ಟಿಮೀಟ್ರು. ನಿಮ್ಮ ಎಲ್ಲ ಶಾಲೆ ಮತ್ತು ITI ಕಾಲೇಜುಗಳಲ್ಲಿ ಇದ್ದೇ ಇರುತ್ತೆ, ನೀವು ಯೂಸ್ ಮಾಡಿರ್ತೀರ ಮಲ್ಟಿಮೀಟ್ರು. ಇದು ಮಲ್ಟಿಮೀಟ್ರು. ಇದು ಅಡುಗೆ ಸೋಡಾ. ಇದು ಅಡುಗೆ ಸೋಡಾ ನಿಮಗೆ ಗೊತ್ತಿರುತ್ತೆ, ಎಲ್ಲ ಸಿಗೋವಂಥದ್ದು, ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಸಿಗೋವಂಥದ್ದು. ಮತ್ತು ಇದು ಗ್ಲಾಸ್, ಪ್ಲಾಸ್ಟಿಕ್ ಗ್ಲಾಸು, ಮೆಟಲ್ ಇಲ್ಲದಿರೋ ಗ್ಲಾಸು ಯಾವುದಾದ್ರೂ ಆಗಿರ್ಬೋದು. ನಾವು ಈ ಥರ ತೊಗೊಂಡಿದ್ದೀವಿ ತೋರಿಸೋದಕ್ಕೆ. ನಿಮ್ಮ ಹತ್ರ ಪ್ಲಾಸ್ಟಿಕ್ ಗ್ಲಾಸ್ ಇದ್ದರೆ ಅದು ತೊಗೋಬೋದು, ಅಥವಾ ಪ್ರಾಪರ್ ಗ್ಲಾಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಇದು ಗ್ಲಾಸು. ಮತ್ತು ಇದೊಂದು ಬ್ರಷ್. ಇದು ನಾವು ಈ ಥರ ಟೂತ್ ಬ್ರಷ್ ತೊಗೋಬೋದು. ನಾವು ಈ ಥರ ಬ್ರಷ್ ತೊಗೊಂಡಿದ್ದೀವಿ. ಈಗ ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಅಂತಂದರೆ, ಈಗ ಫಸ್ಟು ಏನು ಮಾಡಬೇಕು, ಈಗ ನಿಮಗೆ ಮಲ್ಟಿಮೀಟರ್ ತೊಗೋಬೇಕು. ಫಸ್ಟು ನೀವು ಮಲ್ಟಿಮೀಟರ್ ತೊಗೊಂಡು ಇದು DC ಈ ಕಡೆ ನಿಮಗೆ ಲೆಫ್ಟ್ ಸೈಡ್, ಮಲ್ಟಿಮೀಟರ್ ಲೆಫ್ಟ್ ಸೈಡಲ್ಲಿ DC ಇರುತ್ತೆ. ಮಲ್ಟಿಮೀಟರ್ ರೈಟ್ ಸೈಡು ನಿಮಗೆ AC ಇರುತ್ತೆ, ವೋಲ್ಟೇಜ್ AC ಇದೆ. ಇದು DC ವೋಲ್ಟೇಜ್ ಇದೆ. ನೀವು DCಗೆ ಹಾಕಬೇಕು. ಸಿಂಗಲ್ ಬ್ಯಾಟ್ರಿ ಅಂದರೆ 20ಗೆ ಇಡ್ಬೋದು, ಡಬಲ್ ಬ್ಯಾಟ್ರಿ ಅಂದರೆ 200ಗೆ ಇಡಬೇಕಾಗತ್ತೆ. ನಾವು ಇನ್ಸ್ಟಾಲ್ ಮಾಡಿರೋದೆಲ್ಲ ಸಿಂಗಲ್ ಬ್ಯಾಟ್ರಿ ಸಿಸ್ಟಮ್ಸೇ, ಅದಕ್ಕೋಸ್ಕರ ನಾವು 20ಗೆ ಇಡ್ತಾ ಇದ್ದೀವಿ. ನೀವು 20ಗೆ ಇಟ್ಕೊಳ್ಳಿ. 20ಗೆ ಇಟ್ಟಾದಮೇಲೆ ಇದನ್ನು ಪಾಸಿಟಿವ್ಗೆ ನೆಗೆಟಿವ್ ಇಟ್ಟರೆ ಒಂದು ರೀಡಿಂಗ್ ಬರುತ್ತೆ. ಈಗ ಇಲ್ಲಿ ಬರ್ತಾ ಇದೆ 12.52. ಇದು 12.52 ಬಂದು ಚಾರ್ಜ್ ಆಗಿಲ್ದಿರೋ ಸ್ಟೇಟಲ್ಲಿದೆ. ಅಂದರೆ ಚಾರ್ಜ್ ಆಗ್ತಾಯಿಲ್ಲ, ಇದು ಆ ಸ್ಟೇಟಲ್ಲಿರುತ್ತೆ. ನೀವು ಬ್ಯಾಟ್ರಿ ಸೋಲರಿಂದ ಚಾರ್ಜ್ ಆಗ್ತಿರುತ್ತೆ, ಅಥವಾ ಇದರಿಂದ UPS ಇಂದ KB ನಿಮಗೆ ಚಾರ್ಜ್ ಆಗ್ತಿರುತ್ತೆ ಅಂದರೆ 13-14ವರೆಗೂ ಇರುತ್ತೆ. 13 ಪಾಯಿಂಟ್ ಸಮಥಿಂಗ್ ಇರುತ್ತೆ, ಅಥವಾ 14 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಒಂದೊಂದು ಕಡೆ 15 ರೀಚ್ ಆಗ್ಬೋದು, ಅದು ರೇರ್ ಕೇಸು. 13-14 ಅಂತ ಇರೋವಂಥದ್ದು ಕಾಮನ್ನು. ಈಗ ನೀವು ಬ್ಯಾಟ್ರಿ ಚೆಕ್ ಮಾಡಬೇಕು. ಇದು ನಿಮ್ಗೇನಾದರೂ ಕಮ್ಮಿ ಇತ್ತು, ವೋಲ್ಟೇಜ್ ಇಷ್ಟು ಬರ್ತಾ ಇಲ್ಲ, 12ಗಿಂತ ಅಬವ್ ಬರ್ತಾ ಇಲ್ಲ ಅಂತ ಅಂದರೆ ನಿಮಗೆ ಬ್ಯಾಟ್ರಿದು ವೋಲ್ಟೇಜ್ ಡ್ರಾಪ್ ಆಗಿದೆ. ಆಗ ನೀವು ಲೂಮಿನಸ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕಾಗತ್ತೆ. ಈಗ ಒಬ್ರದ್ದು 8 ಇರುತ್ತೆ, 6 ಇರುತ್ತೆ, 10 ಇರುತ್ತೆ, ಸರಿಗೆ ಬ್ಯಾಕಪ್ ಬರ್ತಿರಲ್ಲ. ಅವಾಗ ಏನು ಮಾಡಬೇಕಾದ್ರೆ, ನೀವು ಈಗ ಬ್ಯಾಟ್ರಿಗೆ ವೋಲ್ಟೇಜ್ ಡ್ರಾಪ್ ಆಗಿರುತ್ತೆ, ಚಾರ್ಜ್ ಆಗಿರಲ್ಲ, ಬ್ಯಾಟ್ರಿ ತುಂಬ ದಿನ ಹಾಗೇ ಇರುತ್ತೆ. ಅದರಿಂದ ನಿಮಗೆ ಲೂಮಿನಸ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಜಂಪ್ ಸ್ಟಾರ್ಟ್ ಮಾಡಿ ಈ ಚಾರ್ಜಿಗೆ 12 ಏನಿದೆ, 12 ಆ್ಯಂಡ್ ಅಬೋವ್ ಇದೆ, ಅದಕ್ಕೆ ಅವರು ಚಾರ್ಜ್ ಮಾಡಿ ಸೆಟ್ ಮಾಡಿ ಹೋಗ್ತಾರೆ ಅವರು. ಈಗ ತಿರ್ಗಾ ಪ್ರಿವೆಂಟಿವ್ ಮೇಂಟೆನೆನ್ಸ್ ಬರೋಣ. ಇದು ಬ್ಯಾಟ್ರಿ ಪ್ರಿವೆಂಟಿವ್ ಹೇಗೆ ಮಾಡೋದಂದರೆ, ಫಸ್ಟ್ ವೋಲ್ಟೇಜ್ ಚೆಕ್ ಮಾಡಿದ್ವಿ, ಕರೆಕ್ಟಾಗಿದೆ, ವೋಲ್ಟೇಜ್ ಕರೆಕ್ಟಾಗಿದೆ. ಈಗೇನು ಮಾಡ್ತೀವಿ, ಈಗ ಡಿಸ್ಟಿಲ್ ವಾಟರ್ ಹಾಕ್ಬೇಕು. ನಾವು ಡಿಸ್ಟಿಲ್ ವಾಟರ್ ಹಾಕಬೇಕಾದ್ರೆ ಈಗ ಫಸ್ಟು ಎಲ್ಲ ಫ್ಲೋಟ್ಸ್ನ ಬಿಚ್ಕೊಳ್ಳೋಣ. ಈಗ ನೀವು ಬಿಚ್ಚಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಈ ಆ್ಯಸಿಡ್ ಇರುತ್ತೆ, ಇದು ಏನಾದರೂ ನಮಗೆ ಇದಕ್ಕೆ ಬಿದ್ದರೆ ನಮಗೆ ಸ್ವಲ್ಪ ಉರಿಯುತ್ತೆ, ಲೈಟಾಗಿ ಉರಿಯುತ್ತೆ.
ಇದನ್ನು ಸ್ವಲ್ಪ ದೊಡ್ಡವರು ಗ್ಲೌಸ್ ಹಾಕೊಂಡು ಮಾಡಬೇಕು. ಗ್ಲೌಸ್ ಇಲ್ಲಿದೆ. ಸೊ ನಾವು ಗ್ಲೌಸ್ ಹಾಕೊಂಡು ಈಗ ನಾವು ಗ್ಲೌಸ್ ಇಲ್ಲ ಅಂದರೆ ಓಕೆ, ಸ್ವಲ್ಪ ಪ್ರಾಪರಾಗಿ ಮಾಡಬೇಕು, ಹುಷಾರಾಗಿ ಮಾಡಬೇಕು. ಗ್ಲೌಸ್ ಇರೋದಿಲ್ಲ ನಿಮ್ಮ ಕಡೆ ಇದರಲ್ಲಿ, ಅದು ಓಕೆ. ಈಗೆಲ್ಲ ಫ್ಲೋಟ್ಸ್ ತೆಗೆದು ಇದು ಧೂಳು ಇಲ್ಲದೇ ಇರೋ ಜಾಗದಲ್ಲಿ ಇಡಬೇಕು. ಇದು ಫ್ಲೋಟ್ ಇದೆಯಲ್ಲ, ಇದು ಫ್ಲೋಟ್ಸು ಧೂಳು ಇಲ್ಲದೇ ಇರೋ ಜಾಗದಲ್ಲಿ ಇಡಬೇಕು. ಮಣ್ಣು ಧೂಳು ಇರಬಾರ್ದು ಅಂಥ ಜಾಗದಲ್ಲಿ ಇಡಬೇಕು. ನಾವಿಲ್ಲಿ ಇಡ್ತಾ ಇದ್ದೀವಿ, ಧೂಳು ಇಲ್ಲ, ಇದರಲ್ಲಿ ಕ್ಲೀನ್ ಮಾಡಿದ್ದೀವಿ. ಎಲ್ಲ ಫ್ಲೋಟ್ಸ್ ಎತ್ತಿಟ್ಟಾಯಿತು. ಈಗ ಬಂದರೆ ನಿಮಗೆ ಕಾಣುತ್ತೆ ಇಲ್ಲಿ ಲೈಟ್ ಓಕೆ. ಸೊ ಇಲ್ಲಿ ಕಾಣುತ್ತೆ ನಿಮಗೆ ಡಿಸ್ಟಿಲ್ ವಾಟರ್ ಇದೆ, ಎಲ್ಲ ಕಡೆಯೂ ಡಿಸ್ಟಿಲ್ ವಾಟರ್ ಇದೆ. ಒಂದೊಂದು ಫುಲ್ಲು ಡ್ರೈ ಆಗಿರುತ್ತೆ. ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀವಿ. ಓಕೆ, ಈಗ ಫ್ಲೋಟ್ ಇದೆ ಅಂದ್ಕೊಳ್ಳಿ. ಈಗ ನಾವೆಲ್ಲ ಬಿಚ್ಚಕ್ಕಿಂತ ಮುಂಚೆ ಫ್ಲೋಟ್ ಇತ್ತು. ಏನಾಗುತ್ತೆ, ಈಗ ನಾನು ಹಾಕ್ತೀವಿ ತೋರಿಸೋದಕ್ಕೆ. ಮುಂಚೆ ಹೇಗಿತ್ತು ಅದೇ ಥರ ಮಾಡೋಣ. ಓಕೆ, ಇದು ಫ್ಲೋಟ್ ಇದೆ. ಈಗ ಒಂದೇನಾಗುತ್ತೆ, ಬ್ಯಾಟ್ರಿ ಇನ್ಸ್ಟಾಲೇಷನ್ ಆಗಿ ಒಂದು ವರ್ಷ ಅಥವಾ 1.5 ವರ್ಷ ಆದಮೇಲೆ ಏನಾಗುತ್ತೆ, ಇದು ಸಾಮಾನ್ಯವಾಗಿ ಆಗುತ್ತೆ, ಎಲ್ಲ ಟೈಮು ಆಗೋದಿಲ್ಲ. ಏನಾಗುತ್ತೆ, ಇದು ಬೆಂಡ್ ಆಗಿಬಿಡುತ್ತೆ. ಇದು ಫ್ಲೋಟ್ ಇದೆಯಲ್ಲ, ಇದು ಇಂಡಿಕೇಷನ್ನು ವಾಟ್ರು ಒಳಗಡೆ ಡಿಸ್ಟಿಲ್ ವಾಟ್ರು ಇದ್ರೆ ಮೇಲೆ ಹೋಗುತ್ತೆ, ಇಲ್ಲಾಂದರೆ ಕೆಳಗಡೆ ಹೋಗುತ್ತೆ, ಇಲ್ಲಾಂದರೆ ಫ್ಲೋಟ್ ಕೆಳಗಡೆ ಇರುತ್ತೆ. ನಂತರ ಏನಾಗುತ್ತೆ, ಹೀಟಿಗೆ ಇದು ಒಂದು ಕಡೆ ಬಾಗ್ಬಿಟ್ಟಿರುತ್ತೆ, ಈ ಫ್ಲೋಟೇ ಬಾಗ್ಬಿಟ್ಟಿರುತ್ತೆ ಹಿಂಗೆ. ಈಗ ನೀವೇನು ಅನ್ಕೋತೀರಾ, ಇದು ಡಿಸ್ಟಿಲ್ ವಾಟ್ರ್ ಹಾಗೇ ಇದೆ, 2 ವರ್ಷ ಆದರೂ ಹಾಗೇ ಇದೆ, 3 ವರ್ಷ ಆದರೂ ಹಾಗೇ ಇದೆ, ಡಿಸ್ಟಿಲ್ ವಾಟ್ರ್ ಖಾಲಿನೇ ಆಗಿಲ್ಲ ಅಂತ ಅಂದ್ಕೊಂಡಿರ್ತೀರ. ಆದರೆ ನೀವು 6 ತಿಂಗಳಿಗೊಂದ್ಸರಿ ತೆಗೆದು ಚೆಕ್ ಮಾಡಬೇಕು. ಈ ಥರ ತೆಗೆದು ಫ್ಲೋಟ್ಸ್ನ ತೆಗೆದು ಈ ಥರ ನೀವು ನೋಡಬೇಕು, ನೀರು ಇದೆಯಾ ಇಲ್ವೋ ಅಂತ. ಓಕೆ, ಈಗಿದೆ. ಈಗ ನಿಮಗೆ ಇದು ಈ ಬ್ಯಾಟ್ರಿ ಹೊಸದಿರೋದ್ರಿಂದ ಇದರಲ್ಲಿದೆ, ಫ್ಲೋಟ್ಸ್ ಎಲ್ಲ ಇದೆ, ಸರಿಯಾಗಿ ಇದೆ. ಅದು ನೀವು ಇದರಲ್ಲಿ ಸ್ವಲ್ಪ ನೀವು ಪ್ರಿಕಾಷನರಿಯಾಗಿ ಇದನ್ನು ತೆಗೆದು ನೀವು ನೋಡ್ಕೋಬೇಕು. ಒಂದೊಂದ್ಸರಿ ಬೆಂಡ್ ಆಗಿರುತ್ತೆ, ಈ ಥರ ನೀವು ನೋಡಿರ್ತೀರ, ಸಾಮಾನ್ಯವಾಗಿ ಆಗಿರುತ್ತೆ. ಈಗ ಅದನ್ನು ಹೇಳೋದಕ್ಕೆ ತಿರುಗಿ ಹಾಕಿದೆ, ತೆಗಿತಾ ಇದ್ದೀನಿ. ಈಗ ತೆಗೆದು ಇಡ್ತಾ ಇರ್ತಾರೆ. ಸೊ ಬ್ಯಾಟ್ರಿ ಪ್ರಿವೆಂಟಿವ್ ಮೇಂಟೆನೆನ್ಸು ವರ್ಷಕ್ಕೆ 2 ಸರಿ ಮಾಡೋದು ಕಂಪಲ್ಸರಿ, ಮಾಡಲೇಬೇಕು. 6 ತಿಂಗಳಿಗೊಂದ್ಸರಿ ಮಾಡೋದು ಮಾಡಲೇಬೇಕು. ಅದು 6 ತಿಂಗಳಿಗೊಂದ್ಸರಿ ಮಾಡಿಲ್ಲ ಅಂತಂದರೆ ನಿಮಗೆ ಬ್ಯಾಟ್ರಿ ಲೈಫ್ ಬರೋದಿಲ್ಲ. ನಿಮಗೆ ಲೈಫ್ ಬರಬೇಕು. ಇದ್ರ ವಾರಂಟಿ ಬಂದು 4 to 5 ಇಯರ್ಸ್ ಇರುತ್ತೆ. ಅಂದರೆ ಕಂಪನಿ ಕಡೆಯಿಂದ 4 to 5 ಇಯರ್ಸ್ ಇರುತ್ತೆ. ನಿಮಗೆ ಬ್ಯಾಟ್ರಿ ಮೇಂಟೆನೆನ್ಸ್ ಮಾಡೋದಷ್ಟು ನಿಮಗೆ 6 ವರ್ಷ 7 ವರ್ಷ 8 ವರ್ಷ ತನಕ ಬಂದಿರೋ ಬ್ಯಾಟ್ರೀಸು ಇದೆ. ನೀವು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಓಕೆ, ನೀವು 6 ತಿಂಗಳಿಗೊಂದ್ಸರಿ ಮಾಡ್ಬೋದು, ಇಲ್ಲ ವರ್ಷಕ್ಕೆ 2 ಸರಿ, ಅಂದರೆ 6 ತಿಂಗಳಿಗೊಂದ್ಸರಿ ಮಾಡ್ಬೋದು, 4 ತಿಂಗಳಿಗೊಂದ್ಸರಿನೂ ಮಾಡ್ಬೋದು, ಇಲ್ಲ 3 ತಿಂಗಳಿಗೊಂದ್ಸರಿನೂ ಮಾಡ್ಬೋದು. ನಿಮಗೆ ನಿಮ್ಮ ವಾತಾವರಣ ಅನುಗುಣವಾಗಿ, ನಿಮ್ಮ ಶಾಲೆಯ ವಾತಾವರಣ ಅಥವಾ ನಿಮ್ಮ ಇರೋ ಪ್ರಾಂತ್ಯದ ವಾತಾವರಣ ಅನುಗುಣವಾಗಿ ನೀವು ಡಿಸ್ಟಿಲ್ ವಾಟರ್ ಮೇಂಟೆನೆನ್ಸ್ ಮಾಡ್ಕೋಬೇಕು. ತುಂಬ ಹ್ಯೂಮಿಡಿಟಿ ಅಥವಾ ತುಂಬ ಬೇಸಿಗೆ ಇರೋ ಇದರಲ್ಲಿ ಬೇಗ ಡಿಸ್ಟಿಲ್ ವಾಟರ್ ಖಾಲಿ ಆಗುತ್ತೆ. ಒಂದು ಇದಾಗಿ ಯೂಸ್ ಮಾಡಿನೂ ಕೂಡ ಅದು ಖಾಲಿ ಆಗುತ್ತೆ. ಇನ್ನೊಂದು ಏನಂದರೆ ತುಂಬ ಬೇಸಿಗೆ ಇರೋದ್ರಿಂದ ಅದು ಹಾವಿ ಆಗೋದ್ರಿಂದ ಡಿಸ್ಟಿಲ್ ವಾಟರ್ ಬೇಗ ಡ್ರೈ ಆಗುತ್ತೆ ನಿಮಗೆ. ಅದಕ್ಕೆ ನೀವು 6 ತಿಂಗಳಿಗೊಂದ್ಸರಿ ಕಂಪಲ್ಸರಿಯಾಗಿ ಇದನ್ನು ಈ ಥರ ಫ್ಲೋಟ್ ತೆಗೆದು ನೀವು ನೋಡಬೇಕು, ಈ ಥರ. ಓಕೆ, ಈಗ ನಾವು ಈ ಫ್ಲೋಟ್ ತೆಗೆದಿದ್ದೀವಿ, ಎಲ್ಲಾದರೂ ಡಿಸ್ಟಿಲ್ ವಾಟರ್ ಇದೆ, ಅದು ಕಮ್ಮಿ ಇದೆ ಇದರಲ್ಲಿ. ನಾನು ಪ್ರಾಪರಾಗಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿದೆ ನೋಡಿ, ಈಗ ಇದು ಫ್ಲೋಟು. ಈಗ ಫ್ಲೋಟಲ್ಲಿ ಈಗ ಟಚ್ ಆಗ್ತಿದೆ ನೋಡಿ, ಈ ಕಡೆ ಸ್ವಲ್ಪ ಈ ಥರ ಫ್ಲೋಟ್ ಟಚ್ ಆಗ್ತಿದೆಯಲ್ಲ, ಇಲ್ಲಿವರೆಗೂ ನಿಮಗೆ ಡಿಸ್ಟಿಲ್ ವಾಟರ್ ಹಾಕಬೇಕು. ಇನ್ನು ಸ್ವಲ್ಪ ಕೆಳಗಡೆ ಇದೆ, ಇಲ್ಲಿಂದ ನಿಮಗಿನ್ನ ಅರ್ಧ ಇಂಚ್ ಇದೆ. ನಿಮಗಿದು ಕಾಣ್ತಿದೆಯಲ್ಲ,
ನಿಮ್ಗೆ ಇದು ಕಾಣ್ತಿದೆ ನೋಡಿ. ಹಾಂ, ಈ ಥರ ಕಾಣ್ತಾ ಇದೆ. ಹಾಂ, ಈ ಥರ ಕಾಣ್ತಿದೆ. ಹಾಗೆ ಇಟ್ಕೊಳ್ಳೋ, ಹಿಂಗೆ ಇಡಬೇಕು. ಈ ಥರ ಇರುತ್ತೆ. ಈ ಥರ ಕಾಣ್ತಿರುತ್ತೆ. ನೀವು ತೆಗೆದ್ರೆ ಈ ಥರ ಕಾಣುತ್ತೆ. ಒಂದು ಸೈಡ್ ಇದಿರುತ್ತೆ, ಇನ್ನೊಂದು ಕಡೆ ಏನೂ ಇರೋದಿಲ್ಲ. ಈ ಥರ ಇರುತ್ತೆ. ನೀವು ಅದು ಟಚ್ ಆಗೋವರೆಗೂ ಹಾಕಬೇಕು. ನಾನು ತೋರಿಸ್ತೀನಿ. ಇದು ಟಚ್ ಆಗ್ತಾಯಿಲ್ಲ, ಇನ್ನು ಕೆಳಗಡೆನೇ ಇದೆ ವಾಟ್ರು. ಹಾಂ, ಇನ್ನು ಟಚ್ ಆಗ್ತಾಯಿಲ್ಲ ಇದು. ಓಕೆ, ಟಚ್ ಆಗ್ತಾಯಿಲ್ಲ, ಇನ್ನು ಕೆಳಗಡೆ ಇದೆ. ಈಗ ನಾನು ಡಿಸ್ಲ್ ವಾಟ್ರ್ ಹಾಕ್ತೀನಿ. ಈಗ ಅದು ಟಚ್ ಆಗಬೇಕು, ಅಲ್ಲಿವರೆಗೂ ನಾನು ಹಾಕ್ತೀನಿ. ಮತ್ತು ಹಾಕೋದು ನಿಮಗೆ 5 ಲೀಟ್ರು ಹಾಕಬೇಕಾದ್ರೆ, ನಿಮ್ಗೆ 5 ಲೀಟ್ರ್ ಇದ್ದರೆ ಆ 5 ಲೀಟ್ರದು ಕ್ಯಾನ್ ಇದ್ದರೆ ನಿಮಗೆ ಫಿನೈಲ್ ಬರುತ್ತೆ, ಪ್ಲಾಸ್ಟಿಕ್ ಫಿನೈಲ್, ಅದರಿಂದ ಹಾಕ್ಬೋದು. ಈಗ ವಾಟ್ರ್ ಬಾಟ್ಲ್ ಇರೋದ್ರಿಂದ ನಾನು ಹೀಗೆ ಹಾಕ್ತಾಯಿದ್ದೀನಿ. ಈಗ ಕಾಣ್ತಾ ಇದೆ. ಈಗ ಅದಕ್ಕೆ ಟಚ್ ಆಗ್ತಿದೆ ನೋಡಿ. ಒಂದು ಸೈಡಲ್ಲಿ ಒಂದು ಇದಿರುತ್ತೆ, ಅದಕ್ಕೆ ಆ ವಾಟ್ರ್ ಟಚ್ ಆಗಬೇಕು ನಿಮಗೆ. ಆ ವಾಟ್ರ್ ಟಚ್ ಆಗ್ತಾಯಿದೆ, ಡಿಸ್ಲ್ ವಾಟ್ರ್ ಟಚ್ ಆಗ್ತಿದೆ. ಅದೇ ಥರ ಎಲ್ಲದಕ್ಕೂ ಹಾಕೊಂಬರ್ಬೇಕು. ಈಗ ಇದಕ್ಕೆ ಹಾಕಿದ್ಮೇಲೆ ಇದಕ್ಕೂ ಇದಿರುತ್ತೆ, ಈಚ್ ಇಂಡಿವಿಜುವಲ್ಗೂ ಹಾಕಬೇಕು. ಸೊ ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ. ತುಂಬ ಓವರ್ಫ್ಲೋನು ಮಾಡಬಾರ್ದು. ನೀವು ಮಾಡಬೇಕಾದ್ರೆ, ನೀವು ಓವರ್ಫ್ಲೋ ಮಾಡಿದ್ರೆ ಏನಾಗುತ್ತೆ, ಈಚೆ ಚೆಲ್ಲತ್ತೆ, ಅವಾಗೆಲ್ಲ ನಿಮಗೆ ಗಲೀಜಾಗುತ್ತೆ. ಎಷ್ಟು ಅಂದರೆ 1 ಇಂಚ್ ಕೆಳಗಡೆನೇ ಹಾಕಬೇಕು. ನಿಮಗೆ ಅದು ಕಾಣಿಸಿಲ್ಲ ಅಂತಂದರೆ ಒಂದು ಅಂದಾಜು ಇಟ್ಕೊಂಡಿರಿ. ಒಂದು ಸ್ಕೇಲ್ ತಗೊಳ್ಳಿ, ನಿಮಗೆ ಶಾಲೆಯಲ್ಲಿರೋ ಸ್ಕೇಲು 1 ಇಂಚ್, ಇದಕ್ಕಿಂತ 1 ಇಂಚ್ ಕೆಳಗಡೆ ಇರಬೇಕು ಅಷ್ಟೇ. 1 ಇಂಚ್ ಕೆಳಗಡೆ ಇರಬೇಕು. ಇಲ್ಲಿ ಗಂಟ ಹಾಕಬಾರ್ದು, 1 ಇಂಚ್ ಕೆಳಗಡೆ ಇರಬೇಕು. ಅಲ್ಲಿ ಗಂಟ ನೀವು ನೀರನ್ನ ಹುಯ್ಬೋದು, ಡಿಸ್ಲ್ ವಾಟ್ರನ್ನ. ಈಗೆಲ್ಲದಕ್ಕೂ ಹಾಕ್ತಾಯಿದ್ದೀನಿ. ಹಾಗೆ ಇದು ನೋಡಿ, 1 ಲೀಟ್ರಲ್ಲಿ 3/4 ಲೀಟ್ರ್ ಖಾಲಿಯಾಗಿದೆ. 3/4 ಲೀಟ್ರ್ ಇದು ಡಿಪೆಂಡ್ ಅಪಾನ್ ಆಗುತ್ತೆ, ಅಷ್ಟೇ ಹಿಡಿಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದೊಂದು ತುಂಬ ನೀವು ಒಂದು 8 ತಿಂಗಳು ಮಾಡಿಲ್ಲ ಅಥವಾ 1 ವರ್ಷನೂ ಮಾಡಿಲ್ಲ ಅಂತಂದರೆ, ಅಥವಾ ನೀರು ಫುಲ್ಲು ಡ್ರೈ ಆಗಿದ್ದರೆ ನಿಮಗೆ ಜಾಸ್ತಿನೂ ಆಗುತ್ತೆ. 1 ಲೀಟ್ರ್ 1.5 ಲೀಟ್ರೂ ಹಿಡಿಯುತ್ತೆ. 5 ಲೀಟ್ರ್ ತೊಗೊಳ್ಳೋದು ಉತ್ತಮ. ಓಕೆ, ಮತ್ತು ಏನಾಗುತ್ತೆ, ನಿಮಗೆ ಫುಲ್ಲು ಡ್ರೈ ಆಗಿದ್ದರೆ ಇನ್ನೊಂದು ಬರುತ್ತೆ, 3 ಸೆಲ್ಲು ನೀರಿರುತ್ತೆ, ಇನ್ನು 3 ಸೆಲ್ ಫುಲ್ಲು ನೀರಿರೋದಿಲ್ಲ. ಅವಾಗೇನು ಮಾಡಬೇಕು ಅಂತ ಅಂದರೆ, ನೀವು ಇದ್ರ ಸರಿಸಮವಾಗಿ ನೀರು ಬರೋ ರೀತಿ ಇದಕ್ಕೂ ತುಂಬಿಸ್ಬೇಕು. ನೀವು ಡಿಸ್ಲ್ ವಾಟ್ರನ್ನ ಹಾಕಬೇಕು. ಎಲ್ಲದಕ್ಕೂ ಸರಿಸಮವಾಗಿ, ಅಂದರೆ ಫುಲ್ಲು ಹಾಕ್ಬಾರ್ದು. ಒಂದು ಇದ್ರ ಸಮ ಬರೋಷ್ಟು ನೀವು ಡಿಸ್ಲ್ ವಾಟ್ರ್ ಹಾಕಿ 1 ವಾರ ಬಿಟ್ಟು ಆಮೇಲೆ ನೀವು ತಿರ್ಗಾ ಫುಲ್ ಮಾಡ್ಬೋದು. ಒಂದು ಫುಲ್ಲು ಡ್ರೈ ಆಗಿದೆ ಅಥವಾ 2 ಸೆಲ್ ಫುಲ್ಲು ಡ್ರೈ ಆಗಿದೆ, ಇದರಲ್ಲಿ ಮಿಕ್ಕಿದ್ರಲ್ಲಿ ನೀರಿರುತ್ತೆ ಅಂತಂದರೆ, ಡಿಸ್ಲ್ ವಾಟ್ರ್ ಇರುತ್ತೆ ಅಂತಂದರೆ, ನೀವು ಆ ಸಮಕ್ಕೆ ಬರೋ ಥರ ಡಿಸ್ಲ್ ವಾಟ್ರ್ ಹಾಕಿ ಒಂದು ವಾರ ಬಿಟ್ಟ ನಂತರ ತಿರ್ಗಾ ಆಮೇಲೆ ನೀವು ಡಿಸ್ಲ್ ವಾಟ್ರ್ ಹಾಕೋಬೋದು. ಏನಕ್ಕೆ ಅಂತ ಹೇಳಂದರೆ, ಅದು ಆ್ಯಸಿಡು ಒಂದು ಕಡೆ ಇರುತ್ತೆ, ಒಂದು ಕಡೆ ಆ್ಯಸಿಡ್ ಜಾಸ್ತಿ ಇರುತ್ತೆ, ಒಂದು ಸೆಲ್ಲಲ್ಲಿ ತುಂಬ ಆ್ಯಸಿಡ್ ಇರುತ್ತೆ, ಇನ್ನೊಂದು ಕಡೆ ನಾರ್ಮಲ್ ಆಗಿರುತ್ತೆ. ಅವಾಗೇನಾಗುತ್ತೆ, ಚಾರ್ಜ್ ಕರೆಕ್ಟಾಗಿ ಒಂದೇ ಸಮನೆ ಆಗೋದಿಲ್ಲ. ಅದಕ್ಕೆ ಅದು ಆ್ಯಸಿಡು ಮತ್ತು ಡಿಸ್ಲ್ ವಾಟ್ರ್ ಮಿಕ್ಸ್ ಆಗಿ ಎಲ್ಲ ಒಂದೇ ಸ್ಪೆಸಿಫಿಕ್ ಗ್ರಾವಿಟಿ ಅಥವಾ ಒಂದೇ ಹಂತದಲ್ಲಿರಲಿ ಅಂತ ಆ ಥರ ಹೇಳಿತ್ತು. ಅದೇ 1 ವಾರ ಬಿಟ್ಟು ಹಾಕಿದ್ರೆ ಆ ಥರ ಹೇಳಿತ್ತು. ಸೊ ಈ ಥರ ಹಾಕಿದ್ದೀವಿ. ಈಗ ಫ್ಲೋಟ್ನ ಹಾಕ್ತಾಯಿದ್ದೀವಿ.
ಈಗ ಡಿಸ್ಟ್ರಿಬ್ಯೂಟರ್ ಹಾಕಿದ್ದೀವಿ. ಈಗ ಇದು ಡಿಸ್ಟ್ರಿಬ್ಯೂಟರ್ ಹಾಕಾದ್ಮೇಲೆ ಇದು ತುಂಬ ಪ್ರೊಸೀಜರ್ ಇರುತ್ತೆ, ಇದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಈಗ ಡಿಸ್ಟ್ರಿಬ್ಯೂಟರ್ ಹಾಕಿರತ್ತೆ, ನೀರೆಲ್ಲ ಚೆಲ್ಲಿರುತ್ತೆ. ಈಗ ನೀವು ನೀರು ಚೆಲ್ಲಿರೋದ್ರಿಂದ ನೀವು ಇದನ್ನು ನೀರು ಇಲ್ದಿರೋ ರೀತಿ ಒರೆಸ್ಬೇಕು. ಈಗ ನೀರು ಇಲ್ದಿರೋ ರೀತಿ ಎಲ್ಲನೂ ನೀಟಾಗಿ, ಚೂರು ನೀರು ಇರಬಾರ್ದು, ಯಾವುದೇ ತೇವಾಂಶ ಇರಬಾರ್ದು. ಎಸ್ಪೆಷಲಿ ಇಲ್ಲಿ ಈ ಟರ್ಮಿನಲ್ಸ್ ಇರುತ್ತಲ್ಲ, ಈ ಟರ್ಮಿನಲ್ಸಲ್ಲಿ ಯಾವುದೇ ತೇವಾಂಶ ಇರಬಾರ್ದು. ಒಂದು ಬಟ್ಟೆ ತೊಗೋಬೇಕು ನೀವು, ಒಂದು ಕಾಟನ್ ಬಟ್ಟೆ, ಚೂರು ತೇವಾಂಶ ಇಲ್ಲದ ರೀತಿ ನೀವು ಒರೆಸ್ಕೋಬೇಕು. ಏನಾಗುತ್ತೆ, ಏನಕ್ಕೆ ಒರೆಸ್ಬೇಕು ಅಂತ ಇಂಪಾರ್ಟೆಂಟ್ ಅಂದರೆ, ಈಗ ಈ ಡಿಸ್ಟ್ರಿಬ್ಯೂಟರ್ ಇರುತ್ತಲ್ಲ, ಈ ತೇವಾಂಶ ಇದಕ್ಕೆ ಬಿದ್ದರೆ ಇದಕ್ಕೆ ನಿಮಗೆ ಕರೋಷನ್ ಆಗುತ್ತೆ. ಕರೋಷನ್ ಆಗಿ ಒಂದು ವರ್ಷಕ್ಕೆ ನಿಮಗೆ ಇದನ್ನು ನೀವು ನೋಡಿರ್ತೀರ, ಒಂದು ನಿಮ್ಮ ಬ್ಯಾಟ್ರಿ ಮನೆಗಳಲ್ಲಿ ಅಥವಾ ಬೇರೆ ಕಡೆ ಎಲ್ಲಾದರೂ ನಿಮಗೆ ಟರ್ಮಿನಲ್ಸಲ್ಲಿ ಅಲ್ಲೇ ರಸ್ಟ್ ಹಿಡಿದಿರುತ್ತೆ. ರಸ್ಟ್ ಏನಕ್ಕೆ ಹಿಡಿಯುತ್ತೆ ಅಂತಂದರೆ, ಈ ಥರ ನೀವು ಡಿಸ್ಟ್ರಿಬ್ಯೂಟರ್ ಹಾಕೋ ಟೈಮಲ್ಲಿ ನೀವು ಇದನ್ನು ನೀಟಾಗಿ ಒರೆಸಿರೋದಿಲ್ಲ. ಈ ಸುತ್ತಮುತ್ತಲು ಇರುತ್ತೆ, ಇದ್ರ ಮೇಲೆ ಬಿದ್ದಿರುತ್ತೆ, ಅದ್ರ ಮೇಲೆ ಒರೆಸೋದಿಲ್ಲ. ಆದರೆ ಈಗ ಫುಲ್ ಒರೆಸ್ಕೋಬೇಕೀಗ. ಈಗ ನಾನು ಇವಾಗ ಏನು ಮಾಡ್ತೀನಿ, ಒರೆಸ್ಕೋತೀನಿ, ಟರ್ಮಿನಲ್ಸ್ ಒರೆಸ್ಕೋತೀನಿ. ಇದು ಒಂದಿದೆ, ಇದು ಪ್ರಾಪರ್ ಇದೆ, ಈ ಥರ ಮಾಡಬೇಕು. ಇದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ಆಲ್ರೆಡಿ ನಿಮಗೆ ಈಗ ಇದು ಮಾಡೋವಂಥ ಪ್ರಾಪರ್ ಏನಾದರೂ ಬಿತ್ತು ಅಂದರೆ ನೀವು ಕ್ಲೀನಿಗೆ ಮಾಯ್ಶ್ಚರ್ ಒಂಚೂರು ಇಲ್ದರಿಗೆ ಕಾಟನ್ ಕ್ಲಾತಲ್ಲಿ ಎಲ್ಲನೂ ಒರೆಸ್ಕೋಬೇಕು, ಆಯಿತಾ? ಈ ಥರ ಒರೆಸ್ಕೋಬೇಕು. ಈಗ ನಿಮ್ಗೆ ಅಲ್ಲೇ ರಸ್ಟ್ ಹಿಡ್ದಿದೆ, ಚೂರು ರಸ್ಟ್ ಹಿಡ್ದಿದೆ ಅಂತ ಅಂದ್ಕೊಳ್ಳಿ, ಅಥವಾ ಅಲ್ಲೇ ಒಂದು ವರ್ಷ ಆಗಿರೋದು, ಅಥವಾ ಮಾಯ್ಶ್ಚರ್ ಮಳೆ ಇರೋ ಚಿಕ್ಕಮಗಳೂರು, ಮಡಿಕೇರಿ ಆ ಪ್ರಾಂತ್ಯದಲ್ಲಿ ಇರೋದ್ರಿಂದ ಸ್ವಲ್ಪ ಮಾಯ್ಶ್ಚರ್ ಆಗಿ ರಶ್ ಹಿಡಿತಾ ಇದೆ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡಬೇಕು ಅಂತ ಅಂದರೆ, ಈ ಥರ ನಿಮಗೆ ಅಡುಗೆ ಸೋಡಾ ಇರುತ್ತೆ, ಅಡುಗೆ ಸೋಡಾ ಸ್ವಲ್ಪ ಈ ಥರ ಅಡುಗೆ ಸೋಡಾ ಒಂದು ಇದೆಲ್ಲ ಹಾಕೋಬೇಕು. ಒಂದು ಮೆಟಲ್ ಗ್ಲಾಸಲ್ಲಿ ಹಾಕೋಬಾರ್ದು, ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಕೋಬೇಕು. ಈ ಥರ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಕ್ಕೊಂಡು, ಇದೇ ಡಿಸ್ಟಿಲ್ ಇರುತ್ತಲ್ಲ, ಇದನ್ನೇ ಹಾಕ್ಕೊಳ್ಳಿ. ಇದನ್ನೇ ಹಾಕ್ಕೊಂಡು ಇದನ್ನು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಇದನ್ನು ಕಲಸ್ಕೊಳ್ಳಿ. ಈ ಥರ ಟೂತ್ ಬ್ರಷ್ ಇರುತ್ತೆ, ಈ ಥರ ಕಲಸ್ಕೊಳ್ಳಿ. ನಾನು ಇದು ಮೆಟಲ್ ಬ್ರಷ್ ತೊಗೊಂಡಿದ್ದೀನಿ, ನೀವು ಟೂತ್ ಬ್ರಷ್ ತೊಗೊಂಡ್ರು ಸಾಕು. ಈ ಥರ ಕಲಿಸ್ಕೊಂಡಿದ್ದೀನಿ, ಕರಗಲಿ ಇದು. ಓಕೆ, ಇದು ಕರಗಿದೆ. ಇದು ಕರಗಿದೆ. ಈಗೇನು ಮಾಡಬೇಕು, ಇದಿರತ್ತಲ್ಲ ಈ ಮೆಟಲ್ ಬ್ರಷ್ನ ಇದರಿಂದ ಉಜ್ಜಬೇಕು. ಈ ಥರ ಮೆಟಲ್ ಬ್ರಷ್ ಅಥವಾ ನಿಮ್ಮದು ಏನಾಗಿದೆ, ಈ ಕಲರ್ ನೋಡ್ಕೊಳ್ಳಿ, ಇದು ಯಾವ ಥರ ಇದೆ ಕಲರ್ ಇದು ಅಂತ. ಓಕೆ, ಈ ಥರ ಮೆಟಲ್ ಬ್ರಷಲ್ಲಿ ಉಜ್ಜಬೇಕು. ಹೊಸದಿರೋದ್ರಿಂದ ಈ ಥರ ಉಜ್ಕೋಬೇಕು ಮೆಟಲ್ ಬ್ರಷು. ಹಾಂ, ನಿಮಗೆ ರಸ್ಟ್ ಆಲ್ರೆಡಿ ಆಗಿರುತ್ತೆ, ಆವಾಗ ಈ ಥರ ಉಜ್ಕೋಬೇಕು. ಮೆಟಲ್ ಬ್ರಷಲ್ಲಿ ಈ ಥರ ಉಜ್ಜೋದ್ರಿಂದ ನೋಡಿ ಅದು ನೀಟಾಗಿ ರಸ್ಟೆಲ್ಲ ಹೋಗ್ತಿದೆ. ಇದು ಮೆಟಲ್ ಬ್ರಷ್ ತೊಗೊಂಡ್ರೆ ಉತ್ತಮ ಇರುತ್ತೆ. ನಿಮ್ಮದು ಅಲ್ಲುಜ ಬ್ರಷ್ ತೊಗೊಂಡ್ರೂ ಸ್ವಲ್ಪ ಜಾಸ್ತಿ ಹೊತ್ತು ಉಜ್ಜಬೇಕಾಗುತ್ತೆ, ಇದು ತೊಗೊಂಡ್ರೆ ಬೇಗ ಆಗುತ್ತೆ. ನೋಡಿ ಕಲರ್ ಚೇಂಜ್ ಆಗ್ತಿದೆ, ನೀವೇ ನೋಡ್ಬೋದು. ಮುಂಚೆ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂದರೆ ಸ್ವಲ್ಪ ನೀಟಾಗಿದೆ ನೋಡಿ, ಕಲರೆಲ್ಲ ಹೋಗಿದೆ. ಈ ಥರ ಮಾಡಬೇಕು. ಇವಾಗ ಏನಾಗುತ್ತೆ, ಏನಾದರೂ ರಸ್ಟ್ ಹಿಡಿದಿರತ್ತೆ, ಅದನ್ನು ಅವಾಗ ತೆಗಿಯುತ್ತೆ. ಇದು ಚೆನ್ನಾಗಿ ಉಜ್ಜಿದ್ದೀನಿ. ಈಗ ನೋಡಿ, ಈಗ ಆಗಿದೆ. ಓಕೆ ಓಕೆ, ಕಲರ್ ನೋಡ್ಬೋದು, ಡಿಫ್ರೆನ್ಸ್ ಇದೆ ಕಲರಲ್ಲಿ. ಈಗ ನಾನು ಸ್ವೈಪ್ ಮಾಡ್ತೀನಿ. ಇದನ್ನು ಚೂರು ನೀರು ಇರಬಾರ್ದು. ಮಾಡಾದ್ಮೇಲೆ ಎಲ್ಲ ನೀರನ್ನು ತೆಗಿಬೇಕು. ಅದು ಒಂದು ಸರಿ ಈ ಕಾಟನ್ ಬಟ್ಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸರಿ
ಯೂಸ್ ಮಾಡಿದ್ಮೇಲೆ ಇದನ್ನು ಬಿಸಾಕ್ಬೇಕು, ಇದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಚೂರು ಮಾಯ್ಶ್ಚರ್ ಇಲ್ದಿರೋ ಥರ ಕ್ಲೀನ್ ಮಾಡಿದ್ದೀನಿ. ನೀವು ಇದೇ ಥರ ಮಾಡಬೇಕು. ಚೂರು ಮಾಯ್ಶ್ಚರ್ ಇಲ್ಲ ಈಗ. ಓಕೆ ಓಕೆ ಇದನ್ನು ಮಾಡಿದ್ದೀವಿ. ಈಗ ಇದನ್ನು ಇದೇ ಥರ ಈ ಕಡೆನೂ ಮಾಡೋಣ. ಚೇಂಜ್ ಆಗಿದೆ. ಏನಾಗುತ್ತೆ, ರಸ್ಟ್ ಹೋಗುತ್ತೆ. ಕ್ಲೀನ್ ಆಗಿದೆ. ಇದನ್ನು ಕೂಡ ಕ್ಲೀನ್ ಸ್ವೈಪ್ ಮಾಡ್ತೀನಿ. ಇದು ಕಲರ್ ಡಿಫ್ರೆನ್ಸ್ ನೋಡಿ ಗೊತ್ತಾಗುತ್ತೆ, ಅದು ಕ್ಲೀನ್ ಮಾಡಿದ್ದೀನಿ. ಈ ಥರ ಮಾಡಬೇಕು. ಇದಕ್ಕೆ ಏನು ನೋಡ್ಕೋಬೇಕಂದ್ರೆ, ಇದಕ್ಕೆ ಏನು ಮಾಯ್ಶ್ಚರ್, ಇದಕ್ಕೆ ನೀರು ತಾಗಿಸ್ಬಾರ್ದು, ನೀರು ಕೂಡ ತಾಗಿಸ್ಬಾರ್ದು. ಇವೆರಡೋದಕ್ಕೆ ಆ ಥರ ನೀವು ನೋಡ್ಕೋಬೇಕು. ಈ ಥರ ಕ್ಯಾಪ್ಗಳು ಇರುತ್ತೆ, ಆ ಕ್ಯಾಪ್ಗಳನ್ನ ಹಾಕ್ಬೇಕು ನಾವು. ಈ ಕ್ಯಾಪ್ಗಳು ಇರುತ್ತೆ ನಿಮ್ಮ ಹತ್ರ, ಒಂದು ರೆಡ್ ಒಂದು ಬ್ಲ್ಯಾಕ್ ಇರುತ್ತೆ. ಎಲ್ಲ ಆದಮೇಲೆ ಹಾಕಿ ಕ್ಯಾಪು. ಅದಾದಮೇಲೆ ಇವೆಲ್ಲ ಡಸ್ಟು ಮತ್ತು ಒಂಚೂರು ಮಾಯ್ಶ್ಚರ್ ಇರಬಾರ್ದು. ಆ ಥರ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಎಲ್ಲ ಒರೆಸ್ಕೋಬೇಕು. ಮತ್ತು ಇದು ನೀವು ಶಿಕ್ಷಕರೇ ಮಾಡಬೇಕು, ಮಕ್ಕಳ ಕೈಲಿ ಮಾಡ್ಸೋಕೆ ಹೋಗಬೇಡಿ. ಯಾಕಂದರೆ ಇದು ಆ್ಯಸಿಡ್ ಇರೋದ್ರಿಂದ ಸ್ವಲ್ಪ ಕಡ್ತಾ ಬರುತ್ತೆ, ಸ್ವಲ್ಪ ನೆವೆ ಆಗುತ್ತೆ. ಈಗ ಕೈ ಬಿದ್ರೇನೂ ಆಗೋದಿಲ್ಲ, ಅದು ಸ್ವಲ್ಪ ಕಡ್ತಾ ನೆವೆ ಆಗುತ್ತೆ. ಮಕ್ಳಿಗೆ ಅದು ಸ್ವಲ್ಪ ಜಾಸ್ತಿನೇ ಉರಿಯುತ್ತೆ. ಅವ್ರಿಗೆ ಇರೋದ್ರಿಂದ ನೀವು ಶಿಕ್ಷಕರೇ ಮಾಡಬೇಕು, ದೊಡ್ಡವರು. ಮಾಯ್ಶ್ಚರ್ ಇಲ್ಲ ಒರೆಸಿದ್ದೀನಿ. ಹೀಗೆ ಬ್ಯಾಟ್ರಿ ಮೇಂಟೆನೆನ್ಸ್ ಮಾಡೋದು. ಇದನ್ನು ನೀವು 6 ತಿಂಗಳಿಗೊಂದು ಸರಿ ಮಾಡೋದು ಮ್ಯಾಂಡೇಟರಿ. ವರ್ಷಕ್ಕೆ 2 ಸರಿ ಇದೆ, 6 ತಿಂಗಳಿಗೊಂದು ಸರಿ ಮಾಡೋದು ಮ್ಯಾಂಡೇಟರಿ. 4 ತಿಂಗಳಿಗೊಂದು ಸರಿನೂ ಮಾಡ್ಬೋದು, 3 ತಿಂಗಳಿಗೊಂದು ಸರಿನೂ ಮಾಡ್ಬೋದು. 4 ತಿಂಗಳಿಗೊಂದು ಸರಿ ಮಾಡಿದ್ರೆ ಉತ್ತಮ ಅನಿಸುತ್ತೆ. ಯಾವಾಗ ಮಾಡಬೇಕು ಅಂತಂದರೆ, ನೀವು ಶಾಲೆ ಬೇಸಿಗೆ ರಜಾ ಇರುತ್ತೆ, ಸಮ್ಮರ್ ಹಾಲಿಡೇಸ್ ಇರುತ್ತೆ, ಶಾಲೆ ಮುಗಿದಿರುತ್ತೆ, ಎಕ್ಸಾಮ್ ಮುಗಿದಿರುತ್ತೆ, ಅದಕ್ಕಿಂತ ಮುಂಚೆ ಒಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಿ. ಇದು ಶಾಲೆ ತೆರೆದಿನ ನಂತರ, ಶಾಲೆ ಓಪನ್ ಆದ ನಂತರ, ಅದು 1 ತಿಂಗಳಿರುತ್ತೆ ನಿಮಗೆ. ಶಾಲೆ ಆದ ನಂತರ ಆಮೇಲೆ ಒಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಿ. ಆಮೇಲೆ ಮಿಡಿದಲ್ಲಿ ಯಾವಾಗಾದರೂ ನೀವು ಮಾಡ್ಕೋಬೋದು, ಒಂದು ಇಲ್ಲ ಸೆಪ್ಟೆಂಬರಲ್ಲ ಇಲ್ಲ ಅಕ್ಟೋಬರಲ್ಲೋ ಒಂದು ಮಾಡ್ಕೋಬೋದು. ಏನಕ್ಕೆ ಶಾಲೆ ಮುಂಚೆ, ದಸರಾಗೆ ಸಮ್ಮರ್ ಹಾಲಿಡೇಸ್ ಮುಂಚೆ ನೀವು ಮಾಡಬೇಕು ಅಂತಂದರೆ, ಆಗ ಬೇಸಿಗೆ ಇರುತ್ತೆ, ಹಾವಿ ಆಗುತ್ತೆ, ಗೊತ್ತಾಗೋದಿಲ್ಲ. ನಾವು ಎಲ್ಲ ಲಾಕ್ ಮಾಡಿ 1 ತಿಂಗಳು ಹೊರಟಿರ್ತೀವಿ ನಾವು ಎಲ್ಲ ಇದನ್ನು. ಅವಾಗೇನಾಗುತ್ತೆ, ತುಂಬ ಡ್ರೈ ಆಗಿಬಿಡುತ್ತೆ. ಈಗ ಶಾಲೆ ಆದಮೇಲೆ ಏನಕ್ಕೆ ಮಾಡಬೇಕು ಅಂತಂದರೆ, ನೀವು ಆಗ್ತಾನೆ ಬಂದಿರ್ತೀರ ಶಾಲೆ, ಅಂದರೆ ರಜಾ ಬಂದಿರ್ತೀರ, ಶಾಲೆ ಓಪನ್ ಆಗಬೇಕಾಗುತ್ತೆ. ಆವಾಗ ನಿಮಗೆ ಬ್ಯಾಟ್ರಿ ಇದು ಉಪಯೋಗ ಇರುತ್ತೆ, ಬ್ಯಾಟ್ರಿ ಮತ್ತು ಇದ್ರದ್ದು ಇನ್ವರ್ಟರ್ ಉಪಯೋಗ ಇರುತ್ತೆ. ಆಗ ತಕ್ಷಣ ಬಂದು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ವೋಲ್ಟೇಜ್ ಇಲ್ಲ ಅಂತಂದರೆ ನೀವು ಲೋನ್ಮಸ್ ಕಸ್ಟಮರ್ ಕೇರ್ಗೆ ನೀವು ಕಾಲ್ ಮಾಡ್ಬೋದು. ಇಲ್ಲಾಂದರೆ ನೀವು ನಿಮಗೆ ಗೊತ್ತಾಗುತ್ತೆ ಎಷ್ಟು ಆಗಿದೆ, ಅಥವಾ ಡ್ರೈ ಆಗಿದೆಯಾ ಅಥವಾ ಬ್ಯಾಟ್ರಿ ಚೆನ್ನಾಗಿದೆಯಾ ಅಂತ ನಿಮಗೊಂದು ಐಡಿಯಾ ಬರುತ್ತೆ.
ಅದಾದ ನಂತರ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇನ್ನೊಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡ್ಬೋದು. ಸೊ ಒಂದು 3 ಪ್ರಿವೆಂಟಿವ್ ಮೇಂಟೆನೆನ್ಸ್ ಕಂಪಲ್ಸರಿ ಮಾಡಲೇಬೇಕು. ನಿಮ್ಗೆ ಆಗೋದಿಲ್ಲ ಅಷ್ಟು ಟೈಮ್ ಇಲ್ಲ ಅಂತಂದರೆ ಅವತ್ತು ವರ್ಷಕ್ಕೆ 2 ಸರಿ ಆದರೂ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ. ಅಟ್ಲೀಸ್ಟ್ ಡಿಸ್ಟ್ರಿಬ್ಯೂಟ್ ಆದರೂ ನೀವು ಹಾಕಬೇಕಾಗುತ್ತೆ. ಈಗ ಇಷ್ಟು ಎಲ್ಲನೂ ಮಾಡೋದಕ್ಕಾಗಿಲ್ಲ ಅಂದ್ರೂ, ಮಲ್ಟಿಮೀಟ್ರ್ ಇಲ್ಲ ಅಥವಾ ಇದೆಲ್ಲ ಮಾಡೋದಕ್ಕಾಗಿಲ್ಲ ಅಂದ್ರೂ ನೀವು ಅಟ್ಲೀಸ್ಟ್ ಒಂದು ಬಟ್ಟೆ ತೊಗೊಂಡು ಡಿಸ್ಟ್ರಿಬ್ಯೂಟರ್ ಹಾಕ್ಬಿಟ್ಟು ಇದನ್ನೆಲ್ಲ ಫ್ಲೋಟ್ ಚೆಕ್ ಮಾಡಿ, ಡಿಸ್ಟ್ರಿಬ್ಯೂಟರ್ ಎಲ್ಲ ಕಂಪಾರ್ಟ್ಮೆಂಟ್ಗೂ ಎಲ್ಲದಕ್ಕೂ ಓಪನ್ ಮಾಡಿ ಎಲ್ಲದಕ್ಕೂ ಹಾಕ್ಬಿಟ್ಟು ಒಂಚೂರು ನೀರು ಅದು ಈ ಡಿಸ್ಟ್ರಿಬ್ಯೂಟರ್ ಮಾಯ್ಶ್ಚರ್ ಇಲ್ದಿರತ್ತೆ ಎಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಇದನ್ನು ಬಿಸಾಕಬೇಕು. ಇದ್ರಿಂದ ಇದು ಉಪಯೋಗ ಆಗೋದಿಲ್ಲ. ಆ್ಯಸಿಡ್ ಆದಮೇಲಿಂದ ಕಾಟನ್ ಬಟ್ಟೆ ಪುಡಿ ಆಗಿಬಿಡುತ್ತೆ. ಒಂದು ವಾರ 2 ವಾರದ ಒಳಗೆ ಇದು ಪುಡಿ ಆಗಿಬಿಡುತ್ತೆ. ಇದನ್ನು ಉಪಯೋಗ ಇಲ್ಲ, ಇದು ಬಿಸಾಕಬೇಕು, ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಕು. ಇದು ಈ ಥರ ಬ್ಯಾಟರಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡೋಂಥದ್ದು.